ನೋಡಿ, ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿ ಬಂದಿರುವ ಬಳಿಕ ಇದೀಗ ಮತ್ತೊಂದು ಹೊಸ ಸಂಕಷ್ಟದ ಸುಳಿಗೆ ದರ್ಶನ್ ಸಿಲುಕಿದ್ದಾರೆ. ಪರವಾನಗಿ ಪಡೆಯದೆ ನಿಷೇಧಿತ ಬಾತುಕೋಳಿಯನ್ನು ಸಾಕಿದ ಆರೋಪ. ರೇಣುಕಾಸ್ವಾಮಿಯಿಂದ ಜೈಲು ವಾಸ ಅನುಭವಿಸಿ ಆಯಿತು ಕೊಲೆ ಕಾರಣಕ್ಕಾಗಿ. ಇದೀಗ ಬಾತುಕೋಳಿಯ ಕಾರಣಕ್ಕಾಗಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ದರ್ಶನ್. ಕೇವಲ ದರ್ಶನ್ ಮಾತ್ರ ಅಲ್ಲ, ಇಲ್ಲಿ ವಿಜಯಲಕ್ಷ್ಮಿ ಕೂಡ, ಜೊತೆಗೆ ನಾಗರಾಜು, ಮೂವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ. ದರ್ಶನ್, ವಿಜಯಲಕ್ಷ್ಮಿ ವಿರುದ್ಧ ಕೋರ್ಟ್ಗೆ ಖಾಸಗಿ ದೂರು ದಾಖಲಾಗಿದೆ. ಇದೊಂದು ಕ್ರಿಮಿನಲ್ ಕೇಸ್. ಇದು ನಿಯಮ ಬಾಹಿರವಾಗಿ ಬಾತುಕೋಳಿ ಸಾಕಿದ್ರು ಎನ್ನುವ ಕಾರಣಕ್ಕಾಗಿ ಅವರ ವಿರುದ್ಧ ಈಗ ದೂರು ದಾಖಲಾಗಿದೆ. ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ಮೈಸೂರಿನ ಟಿ ನರಸೀಪುರದ ಸಿವಿಲ್ ಕೋರ್ಟ್ಗೆ ಖಾಸಗಿ ದೂರು ದಾಖಲಾಗಿದೆ. ಯಾಕೆಂದರೆ ಟಿ ನರಸೀಪುರ ತಾಲೂಕಿನ ವ್ಯಾಪ್ತಿಯಲ್ಲಿಯೇ ದರ್ಶನ್ ಅವರ ಫಾರ್ಮ್ ಹೌಸ್ ಬರುತ್ತೆ. ದೂರು ದಾಖಲು ಮಾಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ದೂರು ದಾಖಲಾಗಿರುವ ಹಿನ್ನೆಲೆ ಆರೋಪಿಗಳಿಗೆ ಕೋರ್ಟ್ನಿಂದ ಸಮನ್ಸ್ ನೀಡಲಾಗಿದೆ. ನೋಡಿ, ನಮ್ಮ ನಿಯಮಗಳ ಪ್ರಕಾರ ಯಾವ ಪ್ರಾಣಿಗಳನ್ನು ನಾವು ಸಾಕು ಪ್ರಾಣಿಗಳು ಅಂತ ಘೋಷಣೆ ಮಾಡಿಕೊಂಡಿದ್ದೇವೆ, ಆ ಪ್ರಾಣಿಗಳನ್ನು ಮಾತ್ರ ಸಾಕಲಿಕ್ಕೆ ಅವಕಾಶ ಇದೆ. ನನ್ನದೊಂದು ದೊಡ್ಡ ಫಾರ್ಮ್ ಹೌಸ್ ಇದೆ, ನಾನು ತರಹೇವಾರಿ ಪ್ರಾಣಿಗಳನ್ನು, ತರಹೇವಾರಿ ಪಕ್ಷಿಗಳನ್ನು ಸಾಕ್ತೀನಿ ಅಂತ ಹೇಳಿದ್ರೆ ಕಾನೂನು ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಅದೇ ರೀತಿಯಲ್ಲಿ ವಿದೇಶಿ ಬಾತುಕೋಳಿಗಳನ್ನು ಸಾಕಿದ್ದಾರೆ ನಟ ದರ್ಶನ್. ದರ್ಶನ್ಗೆ ಪ್ರಾಣಿಗಳ ಮೇಲೆ ವಿಪರೀತವಾದಂಥ ಪ್ರೀತಿ ಇದೆ, ಅಪರಿಮಿತವಾದಂಥ ಪ್ರೀತಿ ಇದೆ. ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಹೇಳಿ ಕೇಳಿ ದರ್ಶನ್ನ ತಮ್ಮ ಫಾರ್ಮ್ ಹೌಸ್ನಲ್ಲಿ ಭಾಳ ಒಂದು ವಿಶಿಷ್ಟ ತಳಿಯ ಹಸುಗಳನ್ನು ಸಾಕಿದ್ದಾರೆ, ಎತ್ತುಗಳನ್ನು ಅಂದರೆ ಓರಿಗಳನ್ನು ಸಾಕಿದ್ದಾರೆ, ಬೇರೆ 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 ಪ್ರಾಣಿಗಳನ್ನು ಸಾಕಿದ್ದಾರೆ, ನಾಯಿಗಳನ್ನು ಸಾಕಿದ್ದಾರೆ. ಹೀಗೆ ತಮ್ಮ ಫಾರ್ಮ್ ಹೌಸ್ನಲ್ಲಿ ಪಕ್ಷಿಗಳನ್ನು, ಪ್ರಾಣಿಗಳನ್ನು ಸಾಕಿ ವಿಶೇಷ ಪ್ರೀತಿಯನ್ನು ಆ ಪ್ರಾಣಿಗಳಿಗೆ ಕೊಡ್ತಾ ಇದ್ದಾರೆ. ಆದರೆ ವಿದೇಶೀಯ ತಳಿಯ ಅಥವಾ ವಿದೇಶಿ ಬಾತುಕೋಳಿಗಳನ್ನು ಸಾಕುವ ಹಾಗಿಲ್ಲ. ನಮ್ಮ ದೇಶದಲ್ಲಿರುವಂಥ ಬಾತುಕೋಳಿಗಳನ್ನು ಸಾಕಲಿಕ್ಕೆ ಅವಕಾಶ ಖಂಡಿತವಾಗೂ ಇದೆ, ಕೋಳಿಗಳನ್ನು ಸಾಕಲಿಕ್ಕೆ ಖಂಡಿತವಾಗೂ ಅವಕಾಶ ಇದೆ. ನೀವು ನೋಡಿರ್ತೀರಿ, ಅನೇಕ 5 ಸ್ಟಾರ್ ಹೋಟೆಲ್ಗಳಲ್ಲಿ ಬಹಳ ವಿಶಿಷ್ಟವಾದಂಥ ಹಕ್ಕಿಗಳನ್ನು ಸಾಕಿರ್ತಾರೆ. ಆ ಹಕ್ಕಿಗಳು ಇಡೀ ಗಾರ್ಡನ್ನ ತುಂಬೆಲ್ಲ ಓಡಾಡ್ತಾ ಭಾಳ ಸ್ವಚ್ಛಂದವಾಗಿರುತ್ತೆ. ಆದರೆ ಹಾಗಂತ ಹೇಳಿದ ಮಾತ್ರಕ್ಕೆ ಕಾಡಿನ ಹಕ್ಕಿಗಳನ್ನು ಸಾಕುವಂಥ ಅಧಿಕಾರ, ಅವಕಾಶ ನಮ್ಮಲ್ಲಿಲ್ಲ. ಕಾಡು ಹಕ್ಕಿಗಳಿಗೆ ನೆಲೆ ಕೊಡಲಿಕ್ಕೆ ಅವಕಾಶ ಇಲ್ಲ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವಷ್ಟು ಕದ್ದು ಮುಚ್ಚಿ ಸಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ನೋಡಿ, ಜಸ್ಟ್ ಹುಲಿಯುಗುರು ಬಳಸಿದ್ರು ಎನ್ನುವ ಕಾರಣಕ್ಕಾಗಿ, ಹುಲಿಯುಗುರನ್ನು ತನ್ನ ಪೆಂಡೆಂಟ್ನಲ್ಲಿ ಹಾಕಿದ್ರು ಎನ್ನುವ ಕಾರಣಕ್ಕಾಗಿ ಏನೆಲ್ಲ ಪ್ರಕರಣಗಳಾಗಿದ್ದಾವೆ, ಎಷ್ಟು ಜನ ಜೈಲು ಸೇರಿದ್ದಾರೆ, ಎಷ್ಟು ಮನೆಗಳು ಸೀಸ್ ಆಗಿದ್ದಾವೆ, ಎಷ್ಟು ಆ ಪೆಂಡೆಂಟ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ ನಾವು ಗಮನಿಸಿದ್ದೀವಿ. ಜಸ್ಟ್ ಹುಲಿಯ ಉಗುರನ್ನು ಬಳಸಿದ ಕಾರಣಕ್ಕಾಗಿ. ಯಾಕೆಂತ ಹೇಳಿದ್ರೆ ಕಾಡು ಉಳಿಬೇಕು ಅನ್ನುವ ಕಾರಣಕ್ಕಾಗಿ ಅರಣ್ಯ ಕೆಲವಷ್ಟು ಬಿಗಿ ನಿಯಮಗಳನ್ನು ಜಾರಿಗೊಳಿಸಿದೆ. ಆ ನಿಯಮಗಳಿಗೆ ಒಳಪಟ್ಟೇ ಇರಬೇಕಾಗತ್ತೆ. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ್ರು ದರ್ಶನ್. ವಿಜಯಲಕ್ಷ್ಮಿ ಮಾಲೀಕತ್ವದ ಜಾಗದಲ್ಲಿರುವಂಥ ತೂಗುದೀಪ ಫಾರ್ಮ್ ಹೌಸ್ ಅದು. ವಿಜಯಲಕ್ಷ್ಮಿ ಒಡೆತನದಲ್ಲಿರುವಂಥ ಫಾರ್ಮ್ ಹೌಸ್ ಅದು. ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನ ದೊಡ್ಡಿಯಲ್ಲಿರುವಂಥ ಫಾರ್ಮ್ ಹೌಸ್ ಅದು. ಯೂಟ್ಯೂಬ್ ಒಂದಕ್ಕೆ ಸಂದರ್ಶನ ನೀಡಿದ್ದ ನಟ ದರ್ಶನ್ ತಗಲಾಕೊಂಡಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆ ನಟ ದರ್ಶನ್ ವಿಶ್ಲೇಷಣೆ ಮಾಡಿದ್ರು. ಆ ವಿಡಿಯೋದಲ್ಲಿ ಪಕ್ಷಿಯ ಅಕ್ರಮ ಬಂಧನ ಅಂಥೇಳಿ ಅರಣ್ಯ ಇಲಾಖೆ ಗುರುತಿಸಿತ್ತು. ಮಂಗೋಲಿಯಾ, ರಷ್ಯಾ, ಚೀನಾದ ಬಾರ್ ಹೆಡೆಡ್ ಗೂಸ್ ಅನ್ನೋದು ಪಕ್ಷಿಯ ಹೆಸರು. ಬಾರ್ ಹೆಡೆಡ್ ಗೂಸ್ ಅಕ್ರಮ ಬಂಧನ ಮಾಡಿದ್ದಾರೆ. 4 ಬಾರ್ ಹೆಡೆಡ್ ಗೂಸ್ಗಳನ್ನು ಕೂಡಿಟ್ಟುಕೊಂಡಿದ್ದರು ದರ್ಶನ್. ಹೀಗಾಗಿ ಆ ಪ್ರಕರಣದ ತನಿಖೆಯನ್ನು ಮುಗಿಸಿ ಕೋರ್ಟ್ ವರದಿ ಸಮೇತ ಖಾಸಗಿ ದೂರು ದಾಖಲಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಆರೋಪ ಸಾಬೀತಾಗಿದೆ. ಹೀಗಾಗಿ ಆರೋಪಿಗಳ ಸಮನ್ಸ್ ಜಾರಿ ಮಾಡಲಾಗಿದೆ. ಖುದ್ದು ಹಾಜರಾತಿಗೆ ಸೂಚನೆಯನ್ನು ಕೋರ್ಟ್ ಕೊಟ್ಟಿದೆ. ಜುಲೈ 4ರಂದು
ಖುದ್ದಾಗಿ ವಿಜಯಲಕ್ಷ್ಮಿ, ದರ್ಶನ್ ಹಾಗೂ ನಾಗರಾಜ್ ಈ ಮೂವರು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿರುವಂಥ ನಟ ದರ್ಶನ್ ಹಾಗೂ ಅವರ ಕುಟುಂಬವೂ ಕೂಡ ಭಾರಿ ಸಂಕಷ್ಟವನ್ನು ದರ್ಶನ್ನ ಕಾರಣಕ್ಕಾಗಿ ಅನುಭವಿಸಿದೆ. ಇದೀಗ ಬಾತುಕೋಳಿ ಸಾಕಷ್ಟು ದೊಡ್ಡ ಮಟ್ಟದ ನೋವನ್ನು ಅವರಿಗೆ ತರ್ತಾ ಇದೆ. ಬಾತುಕೋಳಿ ಸಾಕಿದ್ರು ಎನ್ನುವ ಕಾರಣಕ್ಕಾಗಿ ನೋಡಿ, ಒಂದು ಯೂಟ್ಯೂಬ್ನಲ್ಲಿ ಹೆಂಗೆ ಗೊತ್ತಾಯಿತು, ಯಾರಾದರೂ ದರ್ಶನ್ನ ಈ ಫಾರ್ಮ್ ಹೌಸ್ ಒಳಗೆ ಹೋಗಿ ಚೆಕ್ ಮಾಡಿಕೊಂಡು ಅಲ್ಲಿ ಏನಿದೆ, ಯಾವ್ಯಾವ ಪ್ರಾಣಿಗಳಿದೆ, ಯಾವ್ಯಾವ ಪಕ್ಷಿಗಳಿದೆ ಅಂತ ಸರ್ವೆ ಮಾಡಿಲ್ಲ. ಬದಲಾಗಿ ನಟ ದರ್ಶನ್ ಕೊಟ್ಟಿರುವಂಥ ಒಂದು ಯೂಟ್ಯೂಬ್ ಸಂದರ್ಶನ ಇದೆಯಲ್ಲ, ಆ ಸಂದರ್ಶನವೇ ಸಂಕಷ್ಟಕ್ಕೆ ದಾರಿ ಮಾಡಿಕೊಟ್ಟಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲಿದ್ದಾರೆ, ಆದರೂ ಕೂಡ ಟೆನ್ಷನ್ ಅವ್ರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇದೀಗ ಮತ್ತೊಂದು ಟೆನ್ಷನ್ ಅಂತ ಕಾಣಿಸುತ್ತೆ. ಈ ಅರಣ್ಯ ನಿಯಮಗಳು ಏನು ಹೇಳುತ್ತೆ, ನಟ ದರ್ಶನ್ಗೆ ಈ ಸಂಕಷ್ಟದಿಂದ ಪಾರಾಗುವಂಥ ಅವಕಾಶಗಳಿದೆಯಾ, ಇದು ಯಾವ ಮಟ್ಟಕ್ಕೆ ಯಾವ ಹಂತಕ್ಕೆ ಬಂದು ನಿಲ್ಲುತ್ತೆ ಅಂತ ಕಾಣಿಸ್ತಾ ಇದೆ? ಸಂತೋಷ್, ಗೋ ಹೆಡ್. ಕೆಲವು ಪಕ್ಷಿಗಳು ಮತ್ತು ಪ್ರಾಣಿಗಳೇನೈತಿ ಇವನ್ನ ಸಾಕುವಂತಿಲ್ಲ ಅಂತ ಹೇಳಿ ಬ್ಯಾನ್ ಆಗಿರುವಂತದ್ದು ಭಾರತದಲ್ಲಿರುತ್ತದೆ. ಅಂತಹ ಕೆಲವು ಬಾತುಕೋಳಿಗಳನ್ನು ತಮ್ಮ ಫಾರ್ಮ್ ಹೌಸ್ ನಲ್ಲಿ ದರ್ಶನ್ ಅವರು ಸಾಕೊಂಡಿರುವಂತದ್ದು ಗೊತ್ತಾಗಿದೆ. ಸೊ ಈ ಸಂಬಂಧ ಏನು ಖಾಸಗಿ ದೂರೊಂದು ನ್ಯಾಯಾಲಯಕ್ಕೆ ದಾಖಲಾಗಿರುತ್ತೆ. ಸೊ ಆ ದೂರಿನ ಅನ್ವಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಯನ್ನು ಕಳಕಿ ಅರಣ್ಯ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾರೆ. ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಬ್ಯಾನರ್ಡ್ ಬಾತುಕೋಳಿಗಳನ್ನ ಇವರು ಸಾಕಿರುವಂತದ್ದು ಗೊತ್ತಾಗಿದೆ. ಸದ್ಯ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಅರಣ್ಯ ಅಧಿಕಾರಿಗಳು ಮೇಲ್ನೋಟಕ್ಕೆ ವಿಚಾರಣೆಯನ್ನು ಮಾಡದಂತ ಸಂದರ್ಭದಲ್ಲಿ ಸೊ ಅದು ಬ್ಯಾನರ್ಡ್ ಪಕ್ಷಿಗಳು, ಬಾತುಕೋಳಿಗಳು ಅಂತ ಗೊತ್ತಾಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅವರು ಆರೋಪಿ ಸ್ಥಾನದಲ್ಲಿ ಈಗ ದರ್ಶನ್ ಮತ್ತೆ ಏನು ವಿಜಯಲಕ್ಷ್ಮಿ ಏನಿದ್ದಾರೆ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆ ನೋಟಿಸ್ನ ಅನ್ವಯ ಜುಲೈ 4ಕ್ಕೆ ಅವರು ಕೋರ್ಟ್ಗೆ ಖುದ್ದಾಗಿ ಹಾಜರು ಆಗ್ಬೇಕು ಅಂತ ಹೇಳಿ ಈಗಾಗಲೇ ಮೈಸೂರಿನಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ರು. ಹಾಗಾಗಿ ಅಲ್ಲಿಂದ ಅವ್ರಿಗೆ ಖುದ್ದಾಗಿ ಅವ್ರ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ, ಅದಕ್ಕೆ ಉತ್ತರವನ್ನು ಕೊಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ಫಾರ್ಮ್ ಹೌಸ್ ಗಳನ್ನ ಯಾರು ಮಾಡ್ಕೊಳ್ತಾರೆ, ಫಾರ್ಮ್ ಹೌಸ್ ನ ಮಾಡ್ಕೊಂಡಂತಹ ಅವರು ವ್ಯಕ್ತಿಗಳು ಈ ರೀತಿಯಾಗಿ ಪ್ರಾಣಿಗಳನ್ನ, ಪಕ್ಷಿಗಳನ್ನ ಅವರ ಒಂದು ಶೋಕಿಗೆ, ಹವ್ಯಾಸಿಯಾಗಿ ಇದಕ್ಕಾಗಿ ಅವರು ಒಂದು ಸಾಕುವಂತ ಸಾಧ್ಯತೆ ಇತ್ತು. ಇಲ್ಲೂ ಕೂಡ ದರ್ಶನ್ ಅದೇ ರೀತಿಯಾಗಿ ಮಾಡಿರುವಂತದ್ದು. ವಿಜಯಲಕ್ಷ್ಮಿ ಹೆಸರಿನಲ್ಲಿರುವಂತ ಫಾರ್ಮ್ ಹೌಸ್ ಅದು. ಹೀಗಾಗಿ ಅಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿತ್ತು. ಸೊ ಸದ್ಯ ದರ್ಶನ್ಗೆ ಈ ಸಂಬಂಧ ಮತ್ತೊಂದು ಕಂಟಕ ಆಗುತ್ತಾ ಇದು ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ. ಇಲ್ಲ ಅದಕ್ಕೆ ಅವ್ರೇನಾದ್ರು ಅನುಮತಿಯನ್ನ ಪಡ್ಕೊಂಡಿದಾರ, ಸೊ ಯಾರ ಹತ್ರನಾದ್ರು ಅರಣ್ಯ ತರುವಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಈ ಮಾಹಿತಿಯನ್ನ ನೀಡಿದರೆ ಇವೆಲ್ಲವನ್ನು ಕೂಡ ನಾವು ಕಾಯ್ದು ನೋಡ್ಬೇಕಾಗುತ್ತೆ. ದರ್ಶನ್ ಅವ್ರು ಏನು ಉತ್ತರವನ್ನ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಪ್ರಕರಣದ ಒಂದು ಆರ್ಗ್ಯುಮೆಂಟ್ ನಡೆಯುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.